ಎಲ್ಲ ಸ್ನೇಹಿತರೆ, ಬಹಳ ದುಃಖ, ಒಂದ್ ಕಡೆ ಸಂತೋಷ. ಕಳೆದ 3 ದಿನದಿಂದ ನಾನು ನಮ್ಮ ಮಿತ್ರ ರಾಜ ವೆಂಕಟ ನಾಯಕರು, ಹಾಲಿ ಶಾಸಕರು ಮಂಡ್ಯ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. ಹೋಗಿ ನಾನು ಜಿಸಿ ಚಂದ್ರಶೇಖರ್, ಎಸ್ ಟಿ ಸೋಮಶೇಖರ್, ನಮ್ಮ ಶ್ರೀನಿವಾಸು, ನಿರ್ಮಲಾ ಶ್ರೀನಿವಾಸು, ರವಿ, ಎಸಿ ಶ್ರೀನಿವಾಸು ನಾವೆಲ್ಲ ಹೋಗಿದ್ದು. ಹೋಗಿ ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತು. ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ವು, ಐಸಿಯುಯಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ವು. ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ. ನಾನು ರಾಜ್ಯಸಭಾ ಓಟಿನ ವಿಚಾರನೂ ಮಾತಾಡಿದೆ, ಡಾಕ್ಟರ್ಗಳ ಹತ್ರನೂ ಮಾತಾಡಿದೆ. ನಾನು ಓಟ್ ಹಾಕಕ್ಕೆ ಹೋಗ್ಬೇಕು ಅಂತೇಳಿ ಅವರ ಅಭಿಲಾಷೆನ ವ್ಯಕ್ತಪಡಿಸಿದ್ರು. ಸೊ ಅಲ್ಲೇ ಒಂದು ಫಾರಂ ತರಿಸಿ ಅವ್ರ ಫುಟ್ ಪ್ರಿಂಟ್ ಆಮೇಲೆ ನನ್ನ ಹತ್ರ ಬರೆದು ನನಗೆ ಸೈನ್ ಹಾಕಿ ತೋರ್ಸಕೊಟ್ರು, ಹೇಗಿದ್ರ ಅಂತೇಳಿ. ಫಾರಂ ಎಲ್ಲ ತಂದು ಅಸೆಂಬ್ಲಿಗೆ ಸಬ್ಮಿಟ್ ಮಾಡಿದ್ರು. ನೆನ್ನೆ ಮಲ್ಲಿ ಸಿಎಂಗೂ ಫೋನ್ ಮಾಡಿ ಹೇಳಿದೆ, ಈ ತರ ಹೋಗಿದ್ದೆ, ಹಿಂಗಾಯ್ತು ಅಂತ. ನೆನ್ನೆ ಅವರು ಕೂಡ ಭೇಟಿ ಮಾಡಿದ್ರು. ಮಧ್ಯಾಹ್ನ ನಾನು ಬಂದು ಹೈದರಾಬಾದಿಂದ ಬಂದು ನಮ್ಮ ಶರ್ಮಿಳಾ ಪಿಸಿಸಿ ಪ್ರೆಸಿಡೆಂಟ್ ಮಗನ ಮದುವೆಗೆ ಹೋಗಿದ್ದೆ ಹೈದರಾಬಾದಲ್ಲಿ. ಮುಗಿಸಿ ಬೆಳಿಗ್ಗೆ ಬಂದೆ. ನಾನು ಬಂದು ಬಿಡದಿಗೆ ಹೋಗಿ ಅಲ್ಲಿ ಪ್ರಾರಂಭ ಮಾಡಕ್ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಮೆಸೇಜ್ ಬಂತು ಡಾಕ್ಟರಿಂದ, ಇಲ್ಲ ಕೊನೆ ಉಸಿರು ಎಳೆದು ಬಿಟ್ರು ಅಂತ, ನೋವು ಅಂತ. ಅದಾದ್ಮೇಲೆ ಸಿಎಂಗೂ ಫೋನ್ ಮಾಡಿದ ತಕ್ಷಣ ತಿಳಿಸಿ ಅಲ್ಲಿಂದ ಬಂದು ನಾನು ಪ್ಯಾಲೇಸ್ ಕಾರ್ಯಕ್ರಮಕ್ಕೆ ಹೋಗಕ್ಕಾಗಲಿಲ್ಲ. ಸೀದಾ ಹಾಸ್ಪಿಟ್ಲ್ಗೆ ಹೋಗಿ, ಯಾಕೆಂದ್ರೆ ಅವರು ಶರೀರ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ನಾನು ಹೋಗಿ ಹಾಸ್ಪಿಟಲ್ ಹೋಗಿ ಅವರ ಕುಟುಂಬದವ್ರು ಮಾತಾಡಿಸಿ ಪಾರ್ಥಿವ ಶರೀರಕ್ಕೆ ಅಲ್ಲಿ ಗೌರವ ಸಲ್ಲಿಸ್ಬಿಟ್ಟು ಅಲ್ಲಿಂದ ಕಳಿಸಿ ಇಲ್ಲಿಗೆ ಬರೋಷ್ಟಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು. ನಾನು 3 ಗಂಟೆಗೆ ಟೈಮ್ ಕೊಟ್ಟಿದ್ದೆ. ಸೊ ಇವತ್ತು ನಾವೆಲ್ಲ ಒಬ್ಬ ಹಾಲಿ ಶಾಸಕರನ್ನ ಕಳ್ಕೊಂಡಿದ್ದೇವೆ. ನಾಳೆ ಸಿಟ್ಟಿಂಗ್ MLA ಇರೋದ್ರಿಂದ ನಾಳೆ ಅಸೆಂಬ್ಲಿ ನಡೆಸೋದು ಬಹಳ ಕಷ್ಟ ಆಗ್ತದೆ. ನಾಳೆ ಮುಖ್ಯಮಂತ್ರಿಗಳ ರಿಪ್ಲೈ ಇತ್ತು, ನಾಳಿದ್ದು ರಾಜ್ಯಸಭಾ ಓಟು. ಸೊ ಸಿಟ್ಟಿಂಗ್ ಮೆಂಬರ್ ಇರೋದ್ರಿಂದ ನಾವು ಅಸೆಂಬ್ಲಿ ನಡೆಸೋದು, ಈಗಾಗಲೇ ಮುಖ್ಯಮಂತ್ರಿ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕೂಡ ಕರಿಬೇಕು. ನಾಳೆ ಸಂತಾಪ ಸೂಚನೆ ಆದ್ಮೇಲೆ ಮುಂದಕ್ಕೆ ಏನು ಕಾರ್ಯಕ್ರಮ ಅನ್ನೋದನ್ನು ನಾವು ಮುಖ್ಯಮಂತ್ರಿಗಳೇ ತಿಳಿಸ್ತಾರೆ. ನಾನು ಅದನ್ನು ತಿಳಿಸಕ್ಕೆ ಹೋಗುದಿಲ್ಲ. ಸೊ ಇಷ್ಟು ಮಾಧ್ಯಮ ಕೂಡ ಮತ್ತು ನಮ್ಮ ಕಾರ್ಯಕರ್ತರಿಗೆ, ರಾಜ್ಯದ ಜನತೆ ವೀಕ್ಷಣೆ ಮಾಡ್ತಾ ಇದ್ರಿ ನನ್ನ ಮಾತನ್ನ. ಕೆಲವು ಲೈವ್ ಹೋಗ್ತಾ ಇರ್ತದೆ ನಮ್ಮ ಪಕ್ಷದ ಚಾನಲ್ ಅಲ್ಲಿ. ಸೊ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅವ್ರಿಗೆ 1 ನಿಮಿಷ ಮೌನವನ್ನು ನಾವು ಆಚರಣೆ ಮಾಡೋಣ. ಅದಾದ್ಮೇಲೆ ನಮ್ಮ ಚನ್ನಪಟ್ಟಣ, ರಾಮನಗರ ಜಿಲ್ಲೆಯ ಮುಖಂಡರುಗಳು, ಅವರು ಬಹಳ ಹಿಂದಿಂದ ಕೂಡ 40 ವರ್ಷ ನಮ್ಮ ಜೊತೆ ಇದ್ದವರು, ಒಂದು 5-6 ವರ್ಷ ಸ್ವಲ್ಪ ದೂರ ಹೋಗಿದ್ದು, ನಮ್ಮದೇ ಆದಂತ ಕೆಲವು ರಾಜಕಾರಣದ ಇಂಟರ್ನಲ್ ಇಶ್ಯೂಸ್ ಮೇಲೆ ಇವತ್ತೆಲ್ಲ ಮರಳಿ ಸೇರ್ಲಿಕ್ಕೆ ಎಲ್ಲ ಬಂದು ಪಕ್ಷ ಉಳಿಸ್ಕೊಳ್ಬೇಕು ಅಂತೇಳಿ ಬಂದಿದ್ದಾರೆ. ಸೊ ಅವರಿಗೆ ನಾವು ಮೌನ ಆಚರಣೆ ಆದ್ಮೇಲೆ ಆ ಕಾರ್ಯಕ್ರಮ ಮುಂದುವರಿಸೋಣ. 1 ನಿಮಿಷ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.